ಆರ್ಎಸ್ಎಸ್ ಚಟುವಟಿಕೆ ನಿರ್ಬಂಧ ಸಮರದಲ್ಲಿ ಸರ್ಕಾರಕ್ಕೆ ಮುಖಭಂಗವಾಗಿದೆ. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿಯನ್ನ ನೀಡಿದ್ದಾರೆ. ಇನ್ನು ಈ ಆರ್ಎಸ್ಎಸ್ ಚಟುವಟಿಕೆ ನಿರ್ಬಂಧದ ಸಮರದಲ್ಲಿ ಸರ್ಕಾರಕ್ಕೆ ಈಗ ಮುಖಭಂಗವಾಗಿದೆ. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿಯನ್ನ ನೀಡಿದ ಕಲಬುರಗಿ ಹೈಕೋರ್ಟ್ ನವೆಂಬರ್ 16ರಂದು ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ಮಧ್ಯಾಹ್ನ 3:30ರಿಂದ 5:45 ತನಕ ಪಥಸಂಚಲನಕ್ಕೆ ಅವಕಾಶವನ್ನ ನೀಡಲಾಗಿದೆ. ಈ ಪಥಸಂಚಲನದಲ್ಲಿ 350 ಜನರು ಕೂಡ ಭಾಗಿಯಾಗಿದ್ರು. ಇನ್ನು ಮಧ್ಯಾಹ್ನ 3:30ರಿಂದ 5:45ರವರೆಗೆ ಪಥಸಂಚಲನ ಆಗುತ್ತೆ. ಈ ಪಥಸಂಚಲನದಲ್ಲಿ 350 ಜನರು ಕೂಡ ಭಾಗಿಯಾಗ್ತಾರೆ. 350 ಜನರು ಭಾಗಿಯಾಗಲು ಈಗಾಗಲೇ ಹೈಕೋರ್ಟ್ ಕೂಡ ಅವಕಾಶವನ್ನ ನೀಡಿದೆ. ಇನ್ನು ಆರ್ಎಸ್ಎಸ್ ಪಥಸಂಚಲನಕ್ಕೆ ಒಂದು ಕಡೆ ರಾಜ್ಯ ಸರ್ಕಾರ ಬ್ರೇಕ್ ಹಾಕಿತ್ತು. ಈ ಕಾಂಗ್ರೆಸ್ ಸರ್ಕಾರ ನಿರ್ಧಾರವನ್ನು ಪ್ರಶ್ನಿಸಿ ನ್ಯಾಯಾಲಯ ಮೊರೆ ಹೋಗಿದ್ರು. ಹಾಗಾದರೆ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಈಗಾಗಲೇ ಅನುಮತಿಯನ್ನ ನೀಡಲಾಗಿದೆ. ಈ ಆರ್ಎಸ್ಎಸ್ ಪಥಸಂಚಲನದಲ್ಲಿ 350 ಜನರು ಭಾಗಿಯಾಗಲು ಅವಕಾಶವನ್ನ ಕೂಡ ಹೈಕೋರ್ಟ್ ಇಲ್ಲಿ ನೀಡಿದೆ. ಇನ್ನು ಆರ್ಎಸ್ಎಸ್ ಪಥಸಂಚಲನಕ್ಕೆ ಬ್ರೇಕ್ ಹಾಕಿದ್ದ ರಾಜ್ಯ ಸರ್ಕಾರ 350 ಜನರು ಇದರಲ್ಲಿ ಭಾಗಿಯಾಗ್ತಾರೆ. ಸಂಜೆ 3:55ರಿಂದ 5:45 ತನಕ ಆರ್ಎಸ್ಎಸ್ ಪಥಸಂಚಲನ ಆಗುತ್ತೆ. ಮಧ್ಯಾಹ್ನ 3:30ರಿಂದ 5:45ರವರೆಗೆ ನವೆಂಬರ್ 16ರಂದು ಈ ಪಥಸಂಚಲನ ಚಿತ್ತಾಪುರದಲ್ಲಿ ನಡೆಯಲಿದೆ. ಇನ್ನು ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿಯನ್ನ ನೀಡಲಾಗಿದೆ. ಇನ್ನು ಸಂವಿಧಾನದ ಮುಂದೆ ಯಾವ ಸಂಘಟನೆಗಳಿಗೂ ದೊಡ್ಡದಲ್ಲ, ಯಾರು ನಿಯಮಗಳಿಗೆ ಅತೀತರಲ್ಲ ಎಂದ ಪ್ರಿಯಾಂಕ್ ಖರ್ಗೆ, ಸಂವಿಧಾನಕ್ಕೆ ತಲೆಬಾಗಿದ್ರೆ ಮಾತ್ರ ಬದುಕು ಸುಂದರವಾಗಿರುತ್ತೆ. ಇನ್ನು ಸಂವಿಧಾನಕ್ಕೆ ಸವಾಲು ಹಾಕಿದ್ರೆ ಬದುಕು ದುಸ್ತರಗೊಳ್ಳುತ್ತೆ. ಇಲ್ಲಿ ಆರ್ಎಸ್ಎಸ್ಗೆ ಈ ಸತ್ಯದ ಅರಿವಾಗಿದ್ದೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ನಿಯಮಗಳಿಗೆ ಅನುಸಾರವಾಗಿ ಮಾತ್ರ ಪಥಸಂಚಲನವನ್ನ ನಡೆಸಲಿ. ಆದರೆ ಇಲ್ಲಿ ಕೋರ್ಟ್ ಆದೇಶದ ಬೆನ್ನಲ್ಲೇ ಸಚಿವ ಪ್ರಿಯಾಂಕ್ ಖರ್ಗೆ ಟ್ವೀಟ್ ಮಾಡಿದ್ದಾರೆ. ಈ ಟ್ವೀಟ್ ಬೆನ್ನಲ್ಲೇ ಆರ್ಎಸ್ಎಸ್ ಚಟುವಟಿಕೆ ನಿರ್ಬಂಧ ಸಮರದಲ್ಲಿ ಸರ್ಕಾರಕ್ಕೆ ಮುಖಭಂಗವಾಗಿರುವಂಥದ್ದು. ಕೋರ್ಟ್ ಆದೇಶದ ಬೆನ್ನಲ್ಲೇ ಸಚಿವ ಪ್ರಿಯಾಂಕ್ ಖರ್ಗೆ ಟ್ವೀಟ್ ಅನ್ನ ಮಾಡಿದ್ದಾರೆ. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿಯನ್ನ ನೀಡಿರುವಂಥದ್ದು. ಸಂವಿಧಾನದ ಮುಂದೆ ಯಾವ ಸಂಘಟನೆಗಳು ಕೂಡ ದೊಡ್ಡದಲ್ಲ ಅಂತ ಹೇಳಿದ್ದಾರೆ. ಇನ್ನು ಚಿತ್ತಾಪುರದಲ್ಲಿ ಪಥಸಂಚಲನಕ್ಕೆ ಹೈಕೋರ್ಟ್ ಅನುಮತಿಯನ್ನ ನೀಡಿದೆ. ಈ ಅನುಮತಿಯ ಬೆನ್ನಲ್ಲೇ ನವೆಂಬರ್ 16ರಂದು ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನವಾಗುತ್ತೆ. ಯಾವುದೇ ಮೂಲೆಯಲ್ಲಾದರೂ ಪಥಸಂಚಲನಕ್ಕೆ ಅನುಮತಿಯನ್ನ ನೀಡಬೇಕು. ಆದರೆ ಕರ್ನಾಟಕದ ಚಿತ್ತಾಪುರದಲ್ಲಿ ಮಾತ್ರ ಇದಕ್ಕೆ ಅವಕಾಶವಿರೋದಿಲ್ಲ. ತಗಾದೆ ತೆಗೆದಿದ್ದ ಸರ್ವಾಧಿಕಾರಿ ಸರ್ಕಾರಕ್ಕೆ ಇಲ್ಲಿ ಭಾರಿ ಮುಖಭಂಗವಾಗಿದೆ. ಪ್ರಿಯಾಂಕ್ ಖರ್ಗೆ ಅವರೇ ಚಿತ್ತಾಪುರವೇನು ನಿಮ್ಮ ಪಾಕಿಸ್ತಾನದಲ್ಲಿದೆ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಭಾನುವಾರ ಚಿತ್ತಾಪುರದಲ್ಲಿ ನಮಸ್ತೆ ಸದಾ ವತ್ಸಲೆ ಧ್ವನಿಸಲಿದೆ. ಇನ್ನು ಸಚಿವ ಪ್ರಿಯಾಂಕ್ ಖರ್ಗೆಗೆ ಪೋಸ್ಟ್ ಮೂಲಕ ಬಿಜೆಪಿ ತಿರುಗೇಟನ್ನ ನೀಡಿರುವಂಥದ್ದು. ಸಚಿವ ಪ್ರಿಯಾಂಕ್ ಖರ್ಗೆ ಪೋಸ್ಟ್ ಮೂಲಕ ಬಿಜೆಪಿಯಲ್ಲಿ ತಿರುಗೇಟನ್ನ ನೀಡಿರುವಂಥದ್ದು. ಚಿತ್ತಾಪುರದಲ್ಲಿ ಪಥಸಂಚಲನಕ್ಕೆ ಹೈಕೋರ್ಟ್ ಈಗಾಗಲೇ ಅನುಮತಿಯನ್ನ ನೀಡಿದೆ. ಇದೇ ನವೆಂಬರ್ 16ಕ್ಕೆ ಪಥಸಂಚಲನವಾಗುತ್ತೆ ಚಿತ್ತಾಪುರದಲ್ಲಿ. ಇನ್ನು ಈ ಚಿತ್ತಾಪುರದಲ್ಲಿ 16ರಂದು 3:35ರಿಂದ ಸಂಜೆ 5:45ರವರೆಗೆ ಪಥಸಂಚಲನಕ್ಕೆ ಅನುಮತಿಯನ್ನ ನೀಡಿದ್ದಾರೆ. ಆದರೆ ಕರ್ನಾಟಕದ ಚಿತ್ತಾಪುರದಲ್ಲಿ ಮಾತ್ರ ಅವಕಾಶವಿಲ್ಲ. ತಗಾದೆ ತೆಗೆದಿದ್ದ ಸರ್ವಾಧಿಕಾರಿ ಸರ್ಕಾರಕ್ಕೆ ಇಲ್ಲಿ ಭಾರಿ ಮುಖಭಂಗವಾಗಿದೆ. ಇನ್ನು ಪ್ರಿಯಾಂಕ್ ಖರ್ಗೆ ಅವರೇ ಚಿತ್ತಾಪುರವೇನು ಪಾಕಿಸ್ತಾನದಲ್ಲಿದೆಯೇ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ.